ನಮಸ್ಕಾರ ಸ್ನೇಹಿತರೆ ಕಾಂತಾರ ಚಿತ್ರದ ಮೊದಲ ಭಾಗದ ಶೂಟಿಂಗ್ ಆರಂಭ ಆದಾಗಿನಿಂದ ಇಲ್ಲಿಯ ತನಕ ಕಾಂತಾರ ಚಿತ್ರತಂಡಕ್ಕೆ ಅನೇಕ ಸಮಸ್ಯೆಗಳು ಎದುರಾಗುತ್ತಿದೆ. ಹೌದು, ಕಾಂತಾರ ಚಿತ್ರತಂಡಕ್ಕೆ ಅನೇಕ ಸಮಸ್ಯೆಗಳು ಎದುರಾಗುತ್ತಿದ್ದು ಈಗಾಗಲೇ 3 ಕಲಾವಿದರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಖ್ಯಾತ ಹಾಸ್ಯ ನಟ ರಾಕೇಶ್ ಪೂಜಾರಿ ಸೇರಿದಂತೆ ಇನ್ನಿಬ್ಬರು ಕಲಾವಿದರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುತ್ತಾರೆ. ನಟ ರಿಷಬ್ ಶೆಟ್ಟಿ ಅವರು ನಿರ್ದೇಶನವನ್ನು ಮಾಡಿ ನಟನೆಯನ್ನು ಮಾಡುತ್ತಿರುವ ಕಾಂತಾರ ಚಿತ್ರದ ಮೊದಲ ಭಾಗಕ್ಕೆ ಈಗಾಗಲೇ ಹಲವು ಸಮಸ್ಯೆಗಳು ಎದುರಾಗಿದ್ದು, ಈ ನಡುವೆ ಸರ್ಕಾರದಿಂದ ನೋಟಿಸ್ ಒಂದು ಕೂಡ ಬಂದಿದೆ. ಕಾಂತಾರ ಚಿತ್ರತಂಡಕ್ಕೆ ಸರ್ಕಾರದಿಂದ ನೋಟಿಸ್ ಬಂದಿದ್ದು, ಈ ಕಾರಣಗಳಿಂದ ಕಾಂತಾರ ಚಿತ್ರದ ಶೂಟಿಂಗ್ ಅರ್ಧಕ್ಕೆ ನಿಲ್ಲುತ್ತೆ ಅನ್ನುವ ಮಾತುಗಳು ಈಗ ಕೇಳಿ ಬರುತ್ತಿದೆ. ಹೌದು ಸ್ನೇಹಿತರೆ, 2 ದಿನಗಳ ಹಿಂದೆ ತೀರ್ಥಹಳ್ಳಿ ತಾಲೂಕಿನ ಮಾಣಿ ಜಲಾಶಯದಲ್ಲಿ ಕಾಂತಾರ ಚಿತ್ರದ ಚಿತ್ರೀಕರಣ ನಡೆಯುತ್ತಿದ್ದ ಸಂದರ್ಭದಲ್ಲಿ 30 ಜನರಿದ್ದ ತೆಪ್ಪ ಮಗುಚಿದ್ದರ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿತ್ತು. ಅಷ್ಟೇ ಮಾತ್ರವಲ್ಲದೆ ಜಲಾಶಯದಿಂದ ತೀರ್ಥಹಳ್ಳಿಯ ಕಡೆಗೆ ಒಂದು ಆಂಬ್ಯುಲೆನ್ಸ್ ಹೋಗಿದ್ದರ ಬಗ್ಗೆ ಕೂಡ ಸುದ್ದಿಯಾಗಿತ್ತು. ಈ ಕಾರಣಗಳಿಂದ ಹೊಸನಗರ ತಾಲೂಕು ಆಡಳಿತ ಚಿತ್ರ ನಿರ್ಮಾಣ ಸಂಸ್ಥೆಯಾಗಿರುವ ಹೊಂಬಾಳೆಗೆ ನೋಟಿಸ್ ಅನ್ನು ನೀಡಿದ್ದು, ಘಟನೆಯ ಬಗ್ಗೆ ಸ್ಪಷ್ಟೀಕರಣ ನೀಡುವಂತೆ 3 ದಿನಗಳ ಕಾಲಾವಕಾಶವನ್ನು ನೀಡಿದೆ. ಅಷ್ಟೇ ಮಾತ್ರವಲ್ಲದೆ ಆ ಸ್ಥಳದಲ್ಲಿ ಚಿತ್ರೀಕರಣವನ್ನು ಮಾಡಲು ವಿವಿಧ ಇಲಾಖೆಗಳಿಂದ ಪಡೆದುಕೊಂಡಿರುವ ಅನುಮತಿ ಬಗ್ಗೆ ತಾಲೂಕು ಆಡಳಿತಕ್ಕಾಗಲಿ ಅಥವಾ ಜಿಲ್ಲಾಡಳಿತಕ್ಕಾಗಲಿ ಮಾಹಿತಿ ನೀಡದೇ ಇರುವುದರ ಬಗ್ಗೆ ಪ್ರಶ್ನೆಯನ್ನು ಮಾಡಿ ನೋಟಿಸನ್ನು ಕಳುಹಿಸಲಾಗಿದೆ. ಇನ್ನು ಇದರ ಕುರಿತಂತೆ ಜಿಲ್ಲಾಧಿಕಾರಿಗಳು ಕೂಡ ವರದಿಯನ್ನು ಕೇಳಿದ್ದು, ರಾಜ್ಯ ನಿರೀಕ್ಷಕರು ಮತ್ತು ಹೋಬಳಿಯವರು ವಿವಿಧ ಇಲಾಖೆಗಳಿಂದ ಪಡೆದುಕೊಂಡಿರುವ ಅನುಮತಿ ಪತ್ರವನ್ನು ಒದಗಿಸುವಂತೆ ಹೊಂಬಾಳೆ ವ್ಯವಸ್ಥಾಪಕರಿಗೆ ದೂರವಾಣಿ ಮೂಲಕ ಸಂಪರ್ಕವನ್ನು ಮಾಡಿದರೂ ಕೂಡ ಸ್ಪಂದನೆ ಮಾಡಿರುವುದಿಲ್ಲ ಅಂತ ಉಲ್ಲೇಖವನ್ನು ಮಾಡಲಾಗಿದೆ. ಸದ್ಯ ಕಾಂತಾರ ಚಿತ್ರದ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಹೊಂಬಾಳೆ ಪ್ರೊಡಕ್ಷನ್ಗೆ ನೋಟಿಸನ್ನು ಕಳುಹಿಸಲಾಗಿದೆ. ನೋಟಿಸ್ ತಲುಪಿದ 3 ದಿನದ ಒಳಗೆ ಸಮಜಾಯಿಷಿ ನೀಡಬೇಕು ಮತ್ತು ಸಂಪೂರ್ಣ ದಾಖಲೆಗಳನ್ನು ಒದಗಿಸಬೇಕು. ಒಂದು ವೇಳೆ ಹೊಂಬಾಳೆ ಪ್ರೊಡಕ್ಷನ್ನಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಾರದೇ ಇದ್ದರೆ ಚಿತ್ರೀಕರಣಕ್ಕೆ ನೀಡಿರುವ ಅನುಮತಿಯನ್ನು ರದ್ದುಗೊಳಿಸಲಾಗುತ್ತೆ. ಕಾಂತಾರ ಚಿತ್ರತಂಡ ಮತ್ತು ಹೊಂಬಾಳೆ ಪ್ರೊಡಕ್ಷನ್ ದಾಖಲೆಗಳನ್ನು ನೀಡದೇ ಇದ್ದರೆ ಕಾಂತಾರ ಚಿತ್ರದ ಶೂಟಿಂಗನ್ನು ರದ್ದುಗೊಳಿಸಲಾಗುತ್ತೆ. ಸದ್ಯ ಕಾಂತಾರ ಚಿತ್ರದ ನಿರ್ದೇಶಕ ಮತ್ತು ನಾಯಕರಾಗಿರುವ ರಿಷಬ್ ಶೆಟ್ಟಿ ಅವರಿಗೆ ಈಗ ಇನ್ನೊಂದು ದೊಡ್ಡ ಸಮಸ್ಯೆ ಎದುರಾಗಿದೆ ಅಂತ ಹೇಳಬಹುದು.